ಭಾರತೀಯ ಸೇನೆಯ ವೈದ್ಯಕೀಯ ವಿಭಾಗದ ಕ್ಯಾಪ್ಟನ್ ಡಾಕ್ಟರ್ ಸಾತ್ವಿಕ್ಗೆ ಹುಟ್ಟೂರು ಬಸರಿಕಟ್ಟೆಯಲ್ಲಿ ಅದ್ಧೂರಿ ಸ್ವಾಗತ. ಸದಾ ಸಮಾಜಕ್ಕೆ ದೇಶದ ಒಳಿತಿನ ಮಾರ್ಗದರ್ಶನ ಮಾಡುವ ಬಸರಿಕಟ್ಟೆಯ ದಂಪತಿಗಳಾದ ಡಾಕ್ಟರ್ ಅರುಣ್ ಕುಮಾರ್ ಮತ್ತು ಕ್ಷಮಾ ಅರುಣ್ ರವರು ತಮ್ಮ ನಡೆಯಲ್ಲೂ ತಮ್ಮ ಒಬ್ಬನೇ ಮಗನಾದ ಡಾಕ್ಟರ್ ಸಾತ್ವಿಕ್ ರವರನ್ನು ವೈದ್ಯರಾಗಿ ಓದಿಸಿ ತಾಯಿ ಭಾರತೀಯ ಅತ್ಯುನ್ನತ ಸೇವೆಯಾದ ಸೇನೆಯಲ್ಲಿ ಸೇವೆ ಸಲ್ಲಿಸಲು ಕಳುಹಿಸಿರುವ ನಿರ್ಧಾರ ದೇಶವಾಸಿಗಳಿಗೆ ಪ್ರೇರಕದಾಯಕವಾದದ್ದು. ನಮ್ಮ ಊರಿಗೆ ಅತ್ಯಂತ ಹೆಮ್ಮೆಯ ವಿಚಾರವಾಗಿದೆ. ಅವರ ಈ ಹೃದಯ ವೈಶಾಲ್ಯಕ್ಕೆ ಹಾಗೂ ರಾಷ್ಟ್ರಭಕ್ತಿಗೆ ಹೃದಯಪೂರ್ವಕ ನಮನಗಳು ಎಂದು ಕೇಂದ್ರ ಸರ್ಕಾರದ ಜಿಲ್ಲಾ ದಿಶಾ ಸಮಿತಿಯ ಸದಸ್ಯ ಮಣಿಕಂಠನಾಥನ್ ಕಂದಸ್ವಾಮಿ ತಿಳಿಸಿದರು. ಇಂದು ಬಸರಿಕಟ್ಟೆಯಲ್ಲಿ ಭಾರತೀಯ ಸೇನೆಯ ವೈದ್ಯಕೀಯ ವಿಭಾಗದಲ್ಲಿ ಕ್ಯಾಪ್ಟನ್ ಆಗಿ ಸೇವೆ ಸಲ್ಲಿಸಲು ಆಯ್ಕೆಯಾದ ಡಾಕ್ಟರ್ ಸಾತ್ವಿಕ್ ರವರನ್ನು ಬಸರಿಕಟ್ಟೆ ಗ್ರಾಮಸ್ಥರ ಪರವಾಗಿ ಅಭಿನಂದಿಸಿ ಮಾತನಾಡಿಸಿದರು. ವೈದ್ಯರಾಗಿ ಜೀವನದಲ್ಲಿ ಅನೇಕ ಐಷಾರಾಮಿ ಅವಕಾಶಗಳಿದ್ದರೂ ಕೂಡ ನಮ್ಮ ಊರಿನ ಹೆಮ್ಮೆಯ ಯುವ ವೈದ್ಯ ಸೇನೆಯನ್ನು ಆಯ್ಕೆ ಮಾಡಿಕೊಂಡು ಸೇನೆಯಲ್ಲಿ ವೈದ್ಯಕೀಯ ವಿಭಾಗದಲ್ಲಿ ಕ್ಯಾಪ್ಟನ್ ಆಗಿ ಆಯ್ಕೆಯಾದ ನಂತರ ಮೊದಲ ಬಾರಿಗೆ ಸ್ವಗ್ರಾಮಕ್ಕೆ ಬಂದ ಕ್ಯಾಪ್ಟನ್ ಡಾಕ್ಟರ್ ಸಾತ್ವಿಕ್ ಅರುಣ್ ರವರನ್ನು ಗ್ರಾಮಸ್ಥರು ಮನೆಗೆ ತೆರಳಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸಹೋದರನನ್ನು ಸೈನ್ಯಕ್ಕೆ ಸೇರಲು ಕಾರಣೀಕರ್ತರಾದ ತಂಗಿ ಸಮ್ಯಕ, ಗ್ರಾಮಸ್ಥರಾದ ಸುಧೀಂದ್ರ, ಶೇಷಗಿರಿ, ಚೇತನ್, ಶರಣ್ ಡಿ ಕುನ, ಸಮರ್ಥ್ ರಾಯ್ಕರ್, ಅಶ್ವಿನಿ, ರೇಖಾ, ಅನ್ನಲಕ್ಷ್ಮಿ, ಉಮೇಶ್ ಶೆಟ್ಟಿ, ಕಂದಸ್ವಾಮಿ, ಪುಟ್ಟ, ರಾಕೇಶ್, ಪ್ರಮೋದ್, ಶರತ್, ಪ್ರಕಾಶ್ ಶೆಟ್ಟಿ, ರವಿ ಅಲ್ವಿನ್, ಮನೋಜ್, ಆದಿತ್ಯ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಕನ್ನಡಿಗರ ಕಾವೇರಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಂಸತ್ತಿನಲ್ಲಿ ಧ್ವನಿ ಎತ್ತಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕರ್ನಾಟಕದ ನೀರಾವರಿ ಹಾಗೂ ಕಾವೇರಿ ಕುಡಿಯುವ ನೀರಿನ ಗಂಭೀರ ಸಮಸ್ಯೆಯ ಬಗ್ಗೆ ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡ ಅವರು ಸಂಸತ್ತಿನಲ್ಲಿ ಧ್ವನಿ ಎತ್ತಿ ಕನ್ನಡಿಗರ ಸಂಕಷ್ಟವನ್ನು ಮನವರಿಕೆ ಮಾಡಿಕೊಟ್ಟರು. ರಾಜ್ಯದ ನೀರಿನ ವಿಚಾರವಾಗಿ ಕಳೆದ 65 ವರ್ಷಗಳಿಂದಲೂ ಹೋರಾಡುತ್ತಿದ್ದೇನೆ. ಕೆಲವೇ ದಿನಗಳಲ್ಲಿ ರಾಜ್ಯಸಭಾ ಸದಸ್ಯತ್ವ ಅವಧಿಯು ಮುಗಿಯುತ್ತಿದೆ. ಕೇಂದ್ರ ಸರ್ಕಾರ ನೀರಾವರಿ ವಿಚಾರದಲ್ಲಿ ಕರ್ನಾಟಕದ ರೈತರು ಹಾಗೂ ಜನರ ಹಿತವನ್ನು ಕಾಪಾಡಬೇಕು ಎಂದು ಕೈ ಮುಗಿದು ಮನವಿ ಮಾಡಿದರು. ತಮ್ಮ ಇಳಿವಯಸ್ಸಿನಲ್ಲೂ ನಾಡು, ನುಡಿ, ನೆಲ, ಜಲ, ಭಾಷೆ ವಿಷಯ ಬಂದಾಗ ಎಚ್.ಡಿ. ದೇವೇಗೌಡರ ಧ್ವನಿ ರಾಜ್ಯದ ಬಗೆಗಿನ ಕಾಳಜಿಯನ್ನು ಎಲ್ಲರೂ ಮೆಚ್ಚಲೇಬೇಕು. N4 ನ್ಯೂಸ್, ಇದು ನಿಮ್ಮ ಧ್ವನಿ.